ಅಥವಾ 75 ಬೇಕಾದ್ರೂ ಆಗಬಹುದು ಅಂತೇಳಿ ಆ ನಿರೀಕ್ಷೆ ಕೇಳಿದೆ. ಯಾಕೆಂದರೆ ನಾನು 3 ಗಂಟೆಗೆ ಏನಾಗುತ್ತೆ ಅನ್ನೋದನ್ನ ನಿಮಗೆ ಪ್ರಶ್ನೆ ಕೇಳೋಕ್ಕಾಗಲ್ಲ. ಈಗಿಂದೇನೋ ಅಷ್ಟೇನು ಪ್ರಶ್ನೆ ಕೇಳಬಲ್ಲ ನಾನು. ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ UP-ನಲ್ಲಿ ಯಾಕೆ ಹೀಗಾಯಿತು ಅಂತ. ದೋ ನಿಮಗೆ ರಾಮ ಮಂದಿರ ಆ್ಯಡೆಡ್ ಟು ಫ್ಲೇವರ್ ದಟ್, ಅದಕ್ಕೆ ಒಂದು ಫ್ಲೇವರ್ ಥರ ನಿಮಗೆ ರಾಮ ಮಂದಿರ ಅಥವಾ ರಾಮಲಲ್ಲಾ ಅಥವಾ ಅಲ್ಲಿ ಯೋಗಿ ಇಷ್ಟು ಜನ ಇದ್ದ ಮೇಲೂ ಕೂಡ ಇದ್ರಲ್ಲಿ ಸೀಟ್ಗಳ ಈ ಒಂದು ಏರಿಕೆ ಪ್ರಮಾಣದಲ್ಲಿ ಅಂದರೆ ಈಗ ನಾವೇನು ಮುನ್ನಡೆ ವಿಚಾರದಲ್ಲಿ ಕನ್ಸಿಡರ್ ಮಾಡಿದ್ರು ಕೂಡ ಅಷ್ಟು ಕುಗ್ಗಿರೋದು ಯಾಕೆ ನೋಡಿ. ಹಂಗೆ ನೀವು ಆ ಥರ ಕಂಪ್ಯಾರಿಸನ್ ಮಾಡೋದಾಗ ಕೇಳಿದುವಾಗ ಕರ್ನಾಟಕದಲ್ಲಿ ಇವಾಗ 7 ಅಂತ ತೋರಿಸ್ತಾ ಇದೆ, ಕರ್ನಾಟಕದಲ್ಲಿ 7 ಅಂತ ತೋರಿಸ್ತಾ ಇದೆ. ಓಕೆ, ಸಿದ್ದರಾಮಯ್ಯ 2 ಬಾರಿ ಮುಖ್ಯಮಂತ್ರಿ, ಹಣಬಲ ಇರೋ, ಆಮೇಲೆ ಜನಬಲ ಎಲ್ಲಾರ ಬಲ ಇರೋ ಅಂತ DK ಶಿವಕುಮಾರ್ ಅಷ್ಟು ಸರಿ ಮಾಡಿರೋಂಥ ಕರ್ನಾಟಕದಲ್ಲಿ ಕಾಂಗ್ರೆಸ್ ಯಾಕೆ ಹಿನ್ನಡೆ ಆಗ್ತಾ ಇದೆ? ಇನ್ನು 7ರಲ್ಲೇ ಯಾಕಿದ್ದಾರೆ? ಅದು ಯಾಕೆ ಅವ್ರಿಗೆ 18-20 ಬರಲಿಲ್ಲ? ಅವ್ರದೇ ಸರ್ಕಾರ ಇದೆ 1 ವರ್ಷದಿಂದ, ಅವ್ರದೇ ದುರಾಡಳಿತ ನಡೀತಾ ಇದೆ 1 ವರ್ಷದಿಂದ, ಅವ್ರಿಗೆ ಯಾಕೆ ಸಿಗ್ಲಿಲ್ಲ? ಪಾಯಿಂಟ್ ಲೈಸ್ ಹಿಯರ್ ಈಸ್ ಪಾಯಿಂಟ್ ಅಲ್ಲ, ನೀವು ಆ ಥರ ಕಂಪ್ಯಾರಿಸನ್ ಮಾಡಕ್ ಆಗಲ್ಲ. ಯಾಕೆಂದ್ರೆ ನಿಮಗೆ ಕೇಳ್ತೀನಿ ವಿಜಯಪ್ರಸಾದ್, ನಿಮಗೆ ಕೇಳ್ತೇನೆ, ಬೇರೆ ಎಲ್ಲೋ ಹೋಗಲ್ಲ, ನಿಮಗೆ ಕೇಳ್ತೀನಿ. ಪ್ರಶ್ನೆ ನಾನು ಯಾಕೆ ಹೇಳ್ತೀರಿ ಅಂತ ಹೇಳಿದ್ರೆ, UP-ನಲ್ಲಿ ಈಗ ನೀವು ಕಾಂಗ್ರೆಸ್ದು ಇಲ್ಲಿ ನೀವು ಅನ್ವಯಿಸೋದಾದರೆ ಸೇಮ್ ಕಂಪ್ಯಾರಿಸನ್ ನಾನು UP-ಗೂ ಮಾಡ್ತೀನಿ. UP-ನಲ್ಲಿ 72 ನಿಮ್ಮದು, ಕಳೆದ ಬಾರಿ 72 ನಿಜ ಅಲ್ವೇ? ಕಳೆದ ಬಾರಿ ಕಾಂಗ್ರೆಸ್ದು ನಮ್ಮಲ್ಲಿ 1. ಇಫ್ ಐ ಆಸ್ಕ್ ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್ ದೇ ಮೇ ಸೇ ವಿ ಆರ್ ಗೆಟಿಂಗ್ ಬೆಟರ್ ಸೀಟ್ಸ್ ದ್ಯಾನ್ ಪ್ರೀವಿಯಸ್ ಅಂತ. 1 ಇದ್ವಿ ಸ್ವಾಮಿ, 7 ಬರ್ತಾ ಇದೀವಿ, 8 ಬರ್ತಾ ಇದೀವಿ, 10 ಬರ್ತೀವಿ, ನಮ್ದು ಇದು ಸ್ಕೋರಿಂಗು ಬಿಕಾಸ್ ಆಫ್ ಸಿದ್ದರಾಮಯ್ಯ DK ನಾವು ಇದನ್ನು ತಗೊಳ್ತಾ ಇದೀವಿ, ಆರ್ ಗ್ಯಾರಂಟಿ ಸ್ಕೀಮ್ಸ್ ಅಂತ ದೇ ಮೇ ಕ್ಲೈಮ್. ಬಟ್ UP-ನಲ್ಲಿ ನಿಮ್ದು 70-72 ಇದ್ದಂಥವ್ರು ನೀವು ಈಗ 30-ಕ್ಕೋ 35ರಲ್ಲೋ ನೀವು ಟ್ರೈಲಿಂಗ್ ಇದ್ದಾಗ ಆಬ್ವಿಯಸ್ ಕ್ವಶನ್ ರೈಸ್ ಆಗುತ್ತೆ. ಅಲ್ಲಿ ನಿಮ್ಮದೇ ಸರ್ ಡಬಲ್ ಇಂಜಿನ್, ನಿಮ್ಮದಲ್ಲಿ ಡಬಲ್ ಇಂಜಿನಲ್ಲಿ ಯಾಕೆ ಹಿಂಗಾದ್ರಿ ಅಂತ ನನ್ನ ಪ್ರಶ್ನೆ. ಸ್ಟ್ರೈಟ್ ಅವೇ ಕ್ವಶನ್ ಇದು. ಇವ್ರು ಬೆಟರ್ ಅಂತಾರೆ, ಇದೀವಿ ನಾನು ಹೋದ ಬಾರಿಗಿಂತ ಜಾಸ್ತಿ ಇದೀವಿ ಅಂತಾರೆ. 20 ಬರ್ದೇ ಇರ್ಬೋದು, 8 ಬಂದಿದ್ದೀವಿ ಅಂತಾರೆ. ನಾವು ಅದನ್ನೇ ಕೇಳಿದ್ದು. ರಾಮ ಮಂದಿರ ನಿಮಗೆ ಫ್ಲೇವರು, ಮೋದಿ ಅವರು ಫ್ಲೇವರು, ವಾರಣಾಸಿ ಅಲೆ ಕೂಡ ಇರಬೇಕು ನಿಮಗಲ್ಲಿ, ಯೋಗಿ ಅಲೆನೂ ಇರಬೇಕು, ಬುಲ್ಡೋಸರ್ ಬಾಬಾ ಅಲೆನೂ ಇರಬೇಕು, ಕಳೆದ ಚುನಾವಣೆಗಳದ್ದು ಎಫೆಕ್ಟು ಇರಬೇಕು. ಇಷ್ಟೆಲ್ಲ ಎಫೆಕ್ಟ್ ಇದ್ದು ನೀವು ಮೋದಿಗೆ ಕುಸ್ತೀರಿ ಅಂದರೆ ಈಗ ಇಲ್ಲಿ ಸಿದ್ದರಾಮಯ್ಯ 2 ಸಲ CM ಆಗಿದ್ರು ಅಂತ ನೀವು ಕತೆ ಹೇಳಿದ್ರೆ ಇದು ಯಾರಿಗೆ ಅಂತ ನೋಡಿ. ನೀವು UP-ಗೆ ತೊಗೊಂಡಾಗ ಇಟ್ ಈಸ್ ಟು ಅರ್ಲಿ ಟ್ರೆಂಡ್. ಇನ್ನೊಂದು ನಮಗೆ ಒಂದು ನಿಜವಾಗ್ಲೂ ನಿಮ್ಗೆ ಕ್ಲಾರಿಟಿ ಸಿಗಬೇಕು ಅಂತಂದ್ರೆ ಅಗ್ರಿ, ನಾವು ಮಧ್ಯಾಹ್ನ ಅಷ್ಟೊತ್ತಿಗೆ ವೆಯ್ಟ್ ಮಾಡಬೇಕಾಗುತ್ತೆ. 3 ಗಂಟೆ 3:30ವರೆಗೂ ವೆಯ್ಟ್ ಮಾಡಿದಾಗ UP ಏನು ಪಿಕ್ಚರ್ ಅಂತ ಗೊತ್ತಾಗುತ್ತೆ. ದಿಸ್ ಇಸ್ ಟು ಅರ್ಲಿ ಟ್ರೆಂಡ್. ಬಟ್ ನೀವು ಈ 5 ವರ್ಷದಲ್ಲಿ UP-ಗೆ ರಾಮ ಮಂದಿರ ಬಿಟ್ಟರೆ ಬೇರೆ ಏನು ಮಾಡಿಲ್ವಾ? ನಾವು ಹೇಳಿಲ್ಲ. ಅಲ್ಲಲ್ಲ, ಫ್ಲಾಗ್ಶಿಪ್ ಪ್ರೋಗ್ರಾಮ್ಸ್ ಅಂತ, ಅದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಆಫ್ ಯುವರ್ಸ್ ಸರ್. ಅದೇ ನಿಮ್ ಫ್ಲಾಗ್ಶಿಪ್ ಅಲ್ವೇ? ಟ್ರಂಪ್ ಕಾರ್ಡ್ ಅದೇ ಅಲ್ವೇ ಸರ್? ಆಗಿತ್ತದು. ಸಿ ವಿ ಹ್ಯಾವ್ ಟು ಸಿ ಬಿಯಾಂಡ್ ರಾಮ್ ಟೆಂಪಲ್. ಆಯ್ತಾ? ನಮ್ದು ಅದೇನೇ ಅಲ್ಲ, ಅದ್ರ ಜೊತೆಗೇನೆ UP-ಲಿ ನಾವು ಯಾವ ತರ ಡೆವಲಪ್ಮೆಂಟ್ ಮಾಡಿದೀವಿ. ಆಯ್ತಾ? 2000 UPA ಟೈಮಲ್ಗೂ ಆಮೇಲೆ BJP ಟೈಮ್ಗೂ UP ಯಾವ ತರ ಇತ್ತು ಅಂತ ಜನಗಳು ಮುಂದೆನೇ ಇದೆ. ಯಾವ ತರ ಇತ್ತು, ಯಾವ ಸ್ಥಿತಿಗೆ ತಂದಿದ್ರು ಅಂತ. ಇವತ್ತಿನ ದಿವಸ UP ಇಟ್ಸ್ ಆನ್ ದಿ ಬ್ರೈಟ್ ಸೈಡ್ ಆಫ್ ದ ಮ್ಯಾಪ್. ಅದನ್ನ ನೀವು ನೋಡ್ಬೇಕಾಗತ್ತೆ. ಅದನ್ನೆಲ್ಲ ಇಟ್ಕೊಂಡು ನಾವು ಡೆವಲಪ್ಮೆಂಟ್ ಅಜೆಂಡಾ ಇಟ್ಕೊಂಡೇ ನಾವು ಇದಕ್ಕೆ ಹೋಗಿರೋದು. ರಾಮ ಮಂದಿರ ಇಸ್ ಒಂದ್ ಆಗ್ಬೇಕಾಯ್ತು, ಅದು ಆಯ್ತದು. ಆಯ್ತಾ? ನಾವು ಅದನ್ನೇ ಟ್ರಂಪ್ ಕಾರ್ಡ್ ಇಟ್ಕೊಂಡು ಹೇಳಕ್ಕಾಗಲ್ಲ. ಅದ್ರ ಜೊತೆಗೇನೆ ನಾವು UP-ನೂ ಯಾವ ತರ ಡೆವಲಪ್ ಮಾಡಿದೀವಿ ಅನ್ನೋದನ್ನು ಯೋಚನೆ ಮಾಡ್ಬೇಕಲ್ಲ. So that takes priority. Ram Temple is one among the development. ನಾವು ನೀವು ಇದನ್ನ ಮಾಡಿಲ್ಲ, ಅಲ್ಲಿ ಕೆಲಸ ಮಾಡಿಲ್ಲ, ರಾಮ ಮಂದಿರ ಇದ್ಯಾವುದು ಹೇಳ್ತಿಲ್ಲ. ಇಷ್ಟೆಲ್ಲ ಇದ್ದ ಹೊರತಾಗಿಯೂ ನಿಮ್ ಹಿನ್ನಡೆಗೆ ಇನ್ನೇನೋ ಕಾರಣ ಇರಬೇಕಲ್ಲ ಅಂತ ಅಷ್ಟೇ ನಾನು ಕೇಳ್ತಿರೋದು. ಇನ್ನೇನು ಬೇರೆ ಪಾಯಿಂಟ್ ಇಲ್ಲ ನಂದು. ನನಗನ್ಸುತ್ತೆ ದೇರ್ ಇಸ್ ನೋ ಅದರ್ ರೀಸನ್. ಇಟ್ ಇಸ್ ಜಸ್ಟ್ ಅ ಟೈಮಿಂಗ್ ಅಷ್ಟೇ. ಇದರಲ್ಲಿ 3:30-4 ಗಂಟೆ ಈಗ ಡಬಲ್ ಇಂಜಿನ್ ಅಲ್ಲಿ ಅವ್ರದ್ದು ಕತೆ ಹೇಳ್ತಿದ್ದಾರೆ. ಡಬಲ್ ಇಂಜಿನ್ ಅಲ್ವಾ? ನಾವು ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ವಿ, ಅಗ್ರಿ. ಸುಮಾರು 1-1.5 ವರ್ಷದಲ್ಲಿ UP-ನಲ್ಲಿ 11,000 ಎನ್ಕೌಂಟರ್ ಆಗಿದೆ. 11,000 ಎನ್ಕೌಂಟರ್ಸ್ ಬರ್ಕೊಂಡು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. 1-1.5 ವರ್ಷದ ಡೇಟಾ ನಿಮ್ಗೆ ಹೇಳ್ತೀರಾ ಇರಲಿ. ಸೊ ಅವ್ರು ಅದು ಕ್ಲೈಮ್ ಮಾಡೋದೇನು ಅಂತ ಹೇಳಿದ್ರೆ, ಯಾರ್ಯಾರು ಕ್ರಿಮಿನಲ್ಸ್ ಇದ್ರು, ಸಮಾಜಘಾತುಕ ಶಕ್ತಿಗಳಿದ್ವು, ಹೊಡೆದು ಹಾಕಿದ್ವಿ, ಮನೇನ ಬುಲ್ಡೋಸರ್, ಯಾವುದೋ ಅಪರಾಧದಲ್ಲಿ ಸ್ಟೋನ್ ಪೇಂಟಿಂಗ್ 100% ಗೆಲ್ಬೇಕಿತ್ತಲ್ಲ ಡೆವಲಪ್ಮೆಂಟ್ ಮಾಡಿದ್ಮೇಲೆ. ಈಗ ಸರ್ ಇನ್ನೊಂದು ಇಂಡಿಯಾದ ಎಲೆಕ್ಷನ್ನ ಸಿನಾರಿ ಒಂದು ಅದ್ಭುತವಾಗಿದೆ ಧರ್ಮಸೇನ ಸರ್. ಡೆವಲಪ್ಮೆಂಟ್ ಮಾಡಿದವರೆಲ್ಲ ಗೆಲ್ಲೇಬೇಕು ಅಂತ ಇದ್ದಿದ್ರೆ ವಾಜಪೇಯಿ ಕಾಲಕ್ಕೆ ಅವ್ರು ಸೋಲ್ಬಾರ್ದಾಗಿತ್ತು. ಸೇಮ್ ಅಪ್ಲೈಸ್ ಟು SM ಕೃಷ್ಣ. ನಿಜ ಅಲ್ವೇ? ಅವ್ರಿಗೂ ಇಬ್ಬರಿಗೂ ಅನ್ವಯಿಸುತ್ತಿದ್ದು, ಇಬ್ಬರಿಗೂ ಅನ್ವಯಿಸ ಕೇಳಿಸ್ತಾ ಇತ್ತು. ಡೆವಲಪ್ಮೆಂಟೇ ಮಾನದಂಡ ಆಗಲ್ಲ. ಎಮೋಷನಲಿ ನೀವೇನ್ ಮಾಡಿದ್ರಿ ಆ ಮೂಮೆಂಟ್ಗೆ. ಈಗ ನೀವು ಲಾಸ್ಟ್ 2019 ಎಲೆಕ್ಷನ್ ಇದ್ರ ಮೇಲೆ ಆಯ್ತಾ ಡಿಸೈಡ್ ಆಯ್ತಾ? ಏನು ಅಭಿವೃದ್ಧಿ, ಇನ್ನೊಂದು ಮತ್ತೊಂದು, ಪುಲ್ವಾಮಾ ಒನ್ ಅಂಡ್ ಓನ್ಲಿ ಥಿಂಗ್. ನೋಡಿ, ಇವರು BJP ಅವರು ಏನೇನು ವಾದಗಳು ಮಾಡ್ತಾರೆ,
52ರಿಂದ ನಮ್ಮ ಫ್ಯಾಮಿಲಿ, ನಮ್ಮ ಫಾದರ್ ಫಸ್ಟ್ ಪಾರ್ಲಿಮೆಂಟ್ ಮೆಂಬರ್ ಓಕೆ. ಈ ದೇಶದಲ್ಲಿ. ಈ ದೇಶದ ಕೇಂದ್ರ ಸರ್ಕಾರದ ಮಂತ್ರಿಗಳಿಗೆ ಜವಾಬ್ದಾರಿಗಳನ್ನು ನೆಹರು ಅವ್ರ ಜೊತೆ ಹಂಚಿದ್ದೇ ನಮ್ಮಪ್ಪ. ಓಕೆ. ನಮ್ಗೆ ಅಲ್ಲಿಂದ ರಾಜಕಾರಣ ಗೊತ್ತಿದೆ ನನಗೆ. ನಿಮಗೊಂದು ಮಾತು ಹೇಳ್ತೀನಿ ಸರ್, ನಾವು GST ತಂದಾಗ ಇದೇ ದೇಶನ ಉದ್ಧಾರ ಮಾಡ್ಬೇಕಂತೇಳಿ BJP ಏನು ಮಾಡಿದ್ರಿ? ಇವತ್ತು ಒಬ್ಬ ಕುಂಟ, ಕುರುಡ, ಅಂಗವಿಕಲ, ಭಿಕ್ಷುಕ GSTನ ತರ್ತಾರೆ. GST ಸಭೆಯಲ್ಲಿ ನಾನು ಇದ್ದೆ ಕರ್ನಾಟಕ ಸರ್ಕಾರದಲ್ಲಿ. ಕೃಷ್ಣ ಬೈರೇಗೌಡರು ನಮ್ಮ ರಾಜ್ಯನ ರಿಪ್ರೆಸೆಂಟ್ ಮಾಡಿದ್ರು. ಅಪ್ ಟು 8% ಅಷ್ಟೇ ನಾವು ಅವತ್ತಿಗೆ ನಾವು ಒಪ್ಪಿಗೆ ಕೊಟ್ಟಿದ್ದು. 8% ತಗೊಳ್ತಾ ಇದ್ದೀರಾ ಸರ್ ನೀವು? BJP ಸೆಂಟ್ರಲ್ ಗೌರ್ಮೆಂಟ್ ಟೇಕನ್ ಮೋರ್ ದೆನ್ 22-24%. ಇದರಲ್ಲಿ ನಿಮ್ಮ ಅಭಿವೃದ್ಧಿ ಏನಿಲ್ಲ. ಇಷ್ಟೆಲ್ಲ ನೀವು ಜನರ ಮೇಲೆ ಟ್ಯಾಕ್ಸ್ ಹಾಕ್ಬಿಟ್ಟು GST ಹಾಕ್ಬಿಟ್ಟು ಎಷ್ಟು ಲಕ್ಷ ಕೋಟಿ ನೀವು ಸಾಲ ಮಾಡಿದಿರಿ? ಯಾರು ಇದಕ್ಕೆ ಉತ್ತರ ಕೊಡೋರು? ನೀವು ಭಿಕ್ಷುಕನ ಹತ್ರ ಎಲ್ಲ ಟ್ಯಾಕ್ಸ್ ತಗೊಂಡು ಇವತ್ತೊಂದು ಇಡ್ಲಿ ತಿಂದವನು ಟ್ಯಾಕ್ಸ್ ಕಟ್ತಾನೆ. ಬೆಳಗ್ಗೆದ್ದು ಶುಗರ್ ಇರೋನು ಫಸ್ಟ್ ಓಡೋಗಿ ಒಂದು ಇಡ್ಲಿ ತಿಂತಾನೆ, ಅದಕ್ಕೂ ಟ್ಯಾಕ್ಸ್ ಹಾಕ್ಬಿಟ್ರಿ. ಎಲ್ಲ ಮಾಡ್ಬಿಟ್ಟು ಇವತ್ತು ದೇಶ ಕಾಂಗ್ರೆಸ್ ಏನು ಮಾಡಲ್ಲ. ನಾವು ಟ್ಯಾಕ್ಸ್ ಹಾಕಿದ್ವಾ ಸರ್? 52ನೇ ಇಸ್ವಿಯಿಂದ GST ಬರೋವರೆಗೂ ಯಾವ ಥರ ಸರ್ಕಾರ ನಡೆದಿದೆ? ಕಾಂಗ್ರೆಸ್ ಸರ್ಕಾರ, ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ಇದ್ದಾಗ ಕೇವಲ 24 ಲಕ್ಷ ಜನ ಮಾತ್ರ ಟ್ಯಾಕ್ಸ್ ಪೇಯರ್ಸ್ ಇದ್ರು ಈ ದೇಶದಲ್ಲಿ. ನೀವು ಬಂದ ಮೇಲೆ 48 ಲಕ್ಷ ಜನ ಮಾಡಿದ್ರಿ. ನೀವು ಆ ಟ್ಯಾಕ್ಸ್ ಪೇಯರ್ಸ್ನೇ ಮಾಡ್ಬೋದಾಗಿತ್ತು. ಈ ದೇಶದ 140 ಕೋಟಿ ಜನರ ಮೇಲೂ ನೀವು ಟ್ಯಾಕ್ಸ್ ಹಾಕ್ಬಿಟ್ರಿ GSTನ. GSTಗೆ ನಾವು ಎಷ್ಟು ಒಪ್ಕೊಂಡ್ವಿ? ಇವತ್ತು ಕರ್ನಾಟಕ ರಾಜ್ಯ ನಾವು ಇಷ್ಟೆಲ್ಲ ಕೊಟ್ಟರೆ ನಿಮ್ಮ ಸರ್ಕಾರ ಇದ್ರೇ ನಮಗೆ ಬರ ಆಗಲಿ, ಅತಿವೃಷ್ಟಿ ಆಗಲಿ, ಅನಾವೃಷ್ಟಿ ಆಗಲಿ ಒಂದಕ್ಕೂ ಕೊಡಲಿಲ್ಲ ಒಂದು ರೂಪಾಯಿನ ನೀವು. ಓಕೆ. ಸೊ ಇವೆಲ್ಲ ಕೂಡ ನೀವು ಮಾಡಿ ದೇಶ ಉದ್ಧಾರ ಮಾಡ್ತಿದೆ. ಯಾರಪ್ಪನ ಮನೆಯಿಂದ ದುಡ್ಡು ತಗೊಂಬಂದ್ರೆ BJP ಸರ್ಕಾರದಿಂದ BJP ಅವ್ರು ಹಾಕ್ಬಿಟ್ಟು ಕಟ್ಟಿದ್ದೀರಾ ದೇಶನ? ಒಬ್ಬ ಕುಂಟ ಕುರುಡ ಭಿಕ್ಷುಕನ ದುಡ್ಡಿದೆ ಅದರಲ್ಲಿ. ಮಾತಾಡುವಾಗ ಎಚ್ಚರಿಕೆ ವಹಿಸಬೇಕು. ಏನು ಕಾಂಗ್ರೆಸ್ ಏನು ಮಾಡಿದೆ? ಕಾಂಗ್ರೆಸ್ಗೆ ದೇಶಕ್ಕೆ ಬಂದಾಗ ಮೈನಸ್ಸಲ್ಲಿದ್ವಿ, ಯಾವುದೇ ಥರದ ಇದಿರಲಿಲ್ಲ. ಎಷ್ಟು ಡ್ಯಾಮ್ ಕಟ್ಟಿದ್ರಿ ನೀವು? ಕರ್ನಾಟಕ ತಮಿಳುನಾಡು ಎಷ್ಟು ವಾಟರ್ ಡಿಸ್ಪ್ಯೂಟ್ ಇದೆ?